ಅದೊಂದು ಪುಟ್ಟ ಹಳ್ಳಿ. ಆದರೆ ಆ ಊರಲ್ಲಿದ್ದಂಥವರೆಲ್ಲರೂ ಕೂಡ ಜ್ಞಾನಿಗಳೇ. ಒಮ್ಮೆ ಆ ಊರಿಗೆ ದೂರದ ಊರಿನಿಂದ ಒಬ್ಬ ಆತ ಬರ್ತಾನೆ. ಆತ ಗುರುವಿನ ಹುಡುಕಾಟದಲ್ಲಿದ್ದಂಥವನು. ದಾರಿಯಲ್ಲಿ ಸಿಕ್ಕಿದಂಥ ಆ ಊರಿನವರ ಬಳಿ ಇಲ್ಲೊಂದು ಗುರುವಿನ ಮನೆ ಇದೆ ಅಂತ ನಾನು ಕೇಳಿದ್ದೀನಿ, ಅದೆಲ್ಲಿದೆ ಹೇಳ್ತೀರಾ ಅಂಥೇಳಿ ದಾರಿಯಲ್ಲಿ ಸಿಕ್ಕಿದಂಥವ್ರನ್ನ ಕೇಳ್ತಾನೆ. ಅವರು ಮುಂದೆ ಅಂತ ಕೈ ತೋರಿಸಿ ಸಾಕ್ತಾರೆ. ಹೀಗೆ ಮುಂದೆ ಮುಂದೆ ಹೋಗ್ತಾ ಆ 4-5 ಮಂದಿಯನ್ನು ಕೇಳಿದಾಗಲೂ ಕೂಡ ಅವರ ಉತ್ತರ ಮುಂದೆ ಅಂತೇಳಿ ಕೈ ತೋರಿಸ್ತಾನೆ ಇರ್ತಾರೆ. ಈತ ಎಷ್ಟು ಮುಂದುವರೆದರೂ ಕೂಡ ಆ ಗುರುವಿನ ಮನೆ ಸಿಗಲೇ ಇಲ್ಲ. ಕೊನೆಯಲ್ಲಿ ಒಬ್ಬ ದಾರಿ ಹೋಕನನ್ನು ಈತ ಕೇಳ್ತಾನೆ, ನಾನು ಹೀಗೆ ನಡೀತಾ ತುಂಬ ದೂರದವರೆಗೆ ಬಂದೆ, ಎಲ್ಲರೂ ಕೂಡ ಮುಂದೆ ಮುಂದೆ ಅಂತಲೇ ಹೇಳ್ತಿದ್ದಾರೆ, ಆದರೆ ಗುರುವಿನ ಮನೆ ನನಗಿನ್ನೂ ಸಿಗಲಿಲ್ಲ. ಎಲ್ಲರೂ ಸುಳ್ಳು ಹೇಳಿ ನನ್ನನ್ನು ವಂಚಿಸ್ತಿದ್ದಾರೇನೋ ಅನ್ನಿಸ್ತಿದೆ ಅಂತ ಕೇಳ್ತಾನೆ. ಅದಕ್ಕೆ ಆ ದಾರಿ ಹೋಕ ಹೇಳ್ತಾನೆ, ಇಲ್ಲಿ ಯಾರೂ ಸುಳ್ಳು ಹೇಳೋದಿಲ್ಲ, ನೀನು ನಿನ್ನ ಗುರುವಿನ ಮನೆಯನ್ನು ಹುಡುಕ್ತಲೇ ಇರಬೇಕು, ಅದೊಂದು ಪಯಣ ಅಂತ ಹೇಳ್ತಾ, ಯಾರಿಗೆ ಗೊತ್ತು, ನಿನಗೆ ದಾರಿ ತೋರಿಸಿದವರಲ್ಲಿಯೂ ಕೂಡ ನಿನ್ನ ಗುರುಗಳಿರ್ಬೋದು, ಅವರನ್ನು ನೀನು ಗುರುತಿಸೋದಕ್ಕೆ ಅಸಮರ್ಥನಾಗಿರ್ಬೋದು ಅಂತೇಳಿ ಆ ವ್ಯಕ್ತಿ ಹೇಳ್ತಾನೆ. ಎಲ್ಲರೂ ತಮ್ಮ ಬದುಕಿನಲ್ಲಿ ಪಯಣವನ್ನು ಇಷ್ಟಪಡ್ತಾರೆ. ಇನ್ನು ಕೆಲವರಿಗೆ ಪಯಣವೇ ಜೀವನವಾಗಿರುತ್ತೆ. ಭಾರತೀಯ ಮಹಾಕಾವ್ಯಗಳಲ್ಲಿ ಅರಣ್ಯ ಪರ್ವ ಮತ್ತು ಅರಣ್ಯಕಾಂಡದ ಭಾಗಗಳನ್ನು ಒಮ್ಮೆ ನೆನಪು ಮಾಡಿಕೊಳ್ಳಿ. ಬದುಕಿನ ಬಹುಮುಖ್ಯ ಅವಧಿಯನ್ನು ಅಲ್ಲಿನ ಪಾತ್ರಗಳು ಪ್ರಯಾಣದಲ್ಲಿಯೇ ಕಳೆಯೋದನ್ನು ನಾವು ನೋಡ್ಬೋದು. ಭಾಳಷ್ಟು ಸಾರಿ ನಾವು ಹೇಳ್ತೀವಿ, ನಿಂತಲ್ಲಿಯೇ ನಿಲ್ಲಲು ನಾನೇನು ಮರವೇ ಅಂತೇಳಿ. ಆದರೆ ಮರವೂ ಕೂಡ ನಿರಂತರ ಚಲನಶೀಲತೆಯನ್ನು ಹೊಂದಿರುತ್ತೆ. ಅದರ ಪ್ರಯಾಣ ಆಗಸದ ಕಡೆಗೆ ಇರುತ್ತೆ. ಇಷ್ಟಕ್ಕೂ ಸದಾಕಾಲ ತಿರುಗುವ ಭೂಮಿಯ ಮೇಲಿರುವಂಥ ಯಾರಾದರೂ ಕೂಡ ತಾವಿದ್ದಲ್ಲಿಯೇ ಇದ್ದೇವೆ ಅಂತ ಹೇಳೋದಕ್ಕೆ ಸಾಧ್ಯನಾ? ಎಲ್ಲರೂ ಚಲಿಸುತ್ತಲೇ ಇರಬೇಕು. ಆನೆಯ ಮೇಲಿರುವ ಇರುವೆ ತಾನು ಚಲಿಸ್ತಾ ಇಲ್ಲ ಅಂತೇಳಿ ಭಾವಿಸಿದರೂ ಕೂಡ ಆನೆ ನಡೆದಾಗ ಇರುವೆಯೂ ಕೂಡ ಚಲಿಸ್ತಾ ಇರುತ್ತೆ. ಹಾಗಾಗಿಯೇ ಪ್ರಯಾಣವನ್ನೇ ಒಂದು ಬಗೆಯ ತತ್ವಜ್ಞಾನವಾಗಿ ಗ್ರಹಿಸಿದವರು ಜಾರ್ಜ್ ಸಾಂತ್ಯಾಯನ್ ಅನ್ನುವಂಥವನು. ಈತ ಫಿಲಾಸಫಿ ಆಫ್ ಟ್ರಾವೆಲ್ ಅಂತ ಹೇಳ್ಬಿಟ್ಟು ಕರೀತಾನೆ. ಆದಿಮಾನವನಿಂದ ಆಧುನಿಕ ಮಾನವನಾದದ್ದು ಒಂದು ಬಗೆಯ ಪ್ರಯಾಣವೂ ಬಾಲ್ಯದಿಂದ ವೃದ್ಧಾಪ್ಯದ ಕಡೆಗೆ ಸಾಗೋದು ಕೂಡ ಒಂದು ಪಯಣ. ನಾವು ಇದ್ದಲ್ಲಿಯೇ ಇದ್ದೇವೆ ಅಂತ ಭಾವಿಸಿದರೂ ಕೂಡ ಪ್ರಕೃತಿ ನಮ್ಮನ್ನು ಹಾಗಿರೋದಕ್ಕೆ ಬಿಡೋದಿಲ್ಲ. ಪ್ರಯಾಣ ತತ್ವವನ್ನು ಆಳವಾಗಿ ಅರಿತವನಂತೆ ಇಬನ್ ಬತೂತ ತನ್ನ ಜೀವಿತದ 30 ವರ್ಷಗಳನ್ನು ಪ್ರಯಾಣದಲ್ಲಿಯೇ ಕಳೀತಾನೆ. ಊರಿಂದ ಊರಿಗೆ, ದೇಶದಿಂದ ದೇಶಕ್ಕೆ, ಖಂಡದಿಂದ ಖಂಡಕ್ಕೆ. ಹೀಗೆ ಮೊರಕ್ಕೋ ದೇಶದ ಈ ಧಾರ್ಮಿಕ ವಿದ್ವಾಂಸ ತನ್ನ ಜೀವಿತಾವಧಿಯಲ್ಲಿ ಸುಮಾರು 75,000 ಮೈಲುಗಳನ್ನು ಈತ ಕ್ರಮಿಸಿದ್ದ. 3 ಖಂಡಗಳನ್ನು ದಾಟಿ ಹೋಗಿದ್ದ. ನಮ್ಮ ಜೀವನವೂ ಅಷ್ಟೇ ಸದಾ ಪಯಣವಾಗಿರಬೇಕು.